ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಮತ್ತು ಆನ್ ಸ್ಕ್ರೀನ್ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಡಿಸ್ಪ್ಲೇ ಮಾಡಲಾಗ್ತದೆ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಮತ್ತು ನಮ್ಮ ದೂರವಾಣಿ ಸಂಖ್ಯೆ 6360104359. ಮತ್ತೊಂದು ಸಂಖ್ಯೆ 9448836044. ಇನ್ನೊಂದು ಸಂಖ್ಯೆ 9845778305. ಅರ್ಥ ಆಯ್ತಲ್ಲ? ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಚಾರ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಅರ್ಥಾತ್ ವಿವಾಹದ ನಂತರ ಶೃಂಗಾರದಲ್ಲಿ ಆಗುವಂತಹ ಸಮಸ್ಯೆಗೆ ಪರಿಹಾರದ ವಿಚಾರ. ವೀಕ್ಷಕರೇ, ಇದು ನಮ್ಮ ಚಾನಲ್ಲು ಒಂದು ಫ್ಯಾಮಿಲಿ ಪ್ರೋಗ್ರಾಮ್ ಆಗಿರೋದ್ರಿಂದ, ನಮ್ಮ ಕಾರ್ಯಕ್ರಮ ಒಂದು ಫ್ಯಾಮಿಲಿ ಪ್ರೋಗ್ರಾಮ್ ಆಗಿರೋದ್ರಿಂದ ಕೆಲವೊಂದು ವರ್ಡ್ಸನ್ನು ಸೂಕ್ಷ್ಮವಾಗಿ ಹೇಳ್ತೇನೆ. ಯಾಕೆ ಅಂದರೆ ಅಪ್ಪ ಅಮ್ಮ ಮಕ್ಕಳು, ಅಜ್ಜ ಅಜ್ಜಿ, ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲರೂ ಸೇರಿ ನೋಡುವಾಗ ಯಾರಿಗೂ ಕೂಡ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ ಸೂಕ್ಷ್ಮವಾಗಿ ಹೇಳ್ತೇನೆ. ತಾವು ಕೂಡ ಸೂಚ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಏನದು? ಮಹಿಳೆಯರು ಸಾಮಾನ್ಯವಾಗಿ ವಿವಾಹದ ನಂತರ 5 ವರ್ಷ ಆಗ್ತದೆ, 10 ವರ್ಷ ಆಗ್ತದೆ. ತದನಂತರ ಆ ಸಮಯದಲ್ಲಿ, ಅರ್ಥಾತ್ ಶೃಂಗಾರದ ಸಮಯದಲ್ಲಿ, ಆ ಗುಪ್ತಾಂಗದಲ್ಲಿ ಮಹಿಳೆಯರಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗ್ತದೆ, ರೂಕ್ಷತೆ ಉಂಟಾಗ್ತದೆ. ಆ ರೂಕ್ಷತೆ ಉಂಟಾದಾಗ ಸತಿಪತಿಯರು ಆ ಕಾರ್ಯವನ್ನು ನಡೆಸುವಾಗ ಒತ್ತಾಯಪೂರ್ವಕವಾಗಿ ಆ ಕ್ರಿಯೆಯನ್ನು ನಡೆಸಿದಾಗ ಒಳಗೆ ಲೂಬ್ರಿಕೇಷನ್ ಇಲ್ಲದಂಗೆ ಆದಾಗ, ಡ್ರೈನೆಸ್ ಕ್ರಿಯೇಟ್ ಆದಾಗ ತರಚುತ್ತೆ, ಎರೋಷನ್ಸ್ ಆಗ್ತವೆ, ಗಾಯಗಳಾಗ್ತವೆ. ಗಾಯಗಳು ಮಾಯಲ್ಲ, ಕೀವಾಗ್ತವೆ, ವೈಟ್ ಡಿಸ್ಚಾರ್ಜ್ ಆಗ್ತದೆ, ಉರಿ ಆಗ್ತದೆ, ನೋವಾಗ್ತದೆ, ಹಿಂಸೆ ಆಗ್ತದೆ. ಇದು ರಿಪೀಟೆಡಾಗಿ ಆಯಿತು ಅಂದರೆ ಮಹಿಳೆಯರಿಗೆ ಅದ್ರ ಬಗ್ಗೆ ಫೋಬಿಯಾ ಸ್ಟಾರ್ಟ್ ಆಗಿಬಿಡ್ತದೆ. ಆ ಕ್ರಿಯೆ ಅಂದರೆ ಆ ಒಂದು ಶೃಂಗಾರದ ವಿಷಯ ಎತ್ತಿದ್ರೆ ಸಾಕು ಗಾಬರಿ ಸ್ಟಾರ್ಟ್ ಆಗ್ತದೆ, ಭಯ ಸ್ಟಾರ್ಟ್ ಆಗ್ತದೆ, ಆತಂಕ ಸ್ಟಾರ್ಟ್ ಆಗ್ತದೆ, ಸಂಕೋಚ ಸ್ಟಾರ್ಟ್ ಆಗ್ತದೆ. ಇದು ಮಹಿಳೆಯರಿಗೆ ಅಷ್ಟೇ ತೊಂದರೆ ಮಾಡಲ್ಲ ವೀಕ್ಷಕರೇ, ಪುರುಷರಿಗೂ ಕೂಡ ತೊಂದರೆ ಮಾಡ್ತದೆ. ಅವರ ಅಂಗದ ಮೇಲೂ ಕೂಡ ಸ್ಕ್ರ್ಯಾಚಸ್ ಆಗ್ತದೆ, ಎರೋಷನ್ಸ್ ಆಗ್ತದೆ, ಗಾಯ ಆಗ್ತದೆ, ಮುಂಭಾಗದಲ್ಲಿ ಒಡಿತದೆ, ಚರ್ಮದ ಮೇಲೆ ಸೀಳ್ತದೆ. ಇದು ಅವರಿಗೂ ತೊಂದರೆ, ಇಬ್ಬರಿಗೂ ತೊಂದರೆ. ಇಂತಹ ವಿಷಯಗಳನ್ನು ನೀವು ಮನಬಿಚ್ಚಿ ಹೇಳಲಿಕ್ಕೆ ಹಿಂಜರಿತೀರ. ಆದರೂ ಕೂಡ ಕೆಲವರು ಮಹಿಳೆಯರು, ಕೆಲವರು ಸತಿಪತಿಯರು ಬಂದು ನಮ್ಮಲ್ಲಿ ಸಂಕೋಚದಿಂದನೇ ಕೇಳ್ಕೊಳ್ತಾರೆ, ಹಿಂಗೆ ಆಗ್ಬಿಟ್ಟಿದೆ ಸರ್, ಇದಕ್ಕೇನಾದರೂ ಪರಿಹಾರ ಇದೆಯಾ? ಖಂಡಿತವಾಗೂ ಪರಿಹಾರ ಇದೆ. ಇದಕ್ಕೆ ಆತಂಕ ಪಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಇದಕ್ಕೆ ಕಾರಣವನ್ನು ತಿಳ್ಕೊಳ್ಳೋಣ ಫಸ್ಟ್, ನೆಕ್ಸ್ಟ್ ಲಕ್ಷಣವನ್ನು ತಿಳ್ಕೊಳ್ಳೋಣ, ಆಮೇಲೆ ಮನೆಮದ್ದಿಗೂ ಕೆಲಸ ಆಗದಿದ್ದರೆ ಚಿಕಿತ್ಸೆ. ಫಸ್ಟ್ ಕಾರಣ ವೀಕ್ಷಕರೇ ನೋಡಿ, ತ್ರಿದೋಷ ಸಿದ್ಧಾಂತ. ನಮ್ಮ ಆಯುರ್ವೇದ ಶಾಸ್ತ್ರ ನಿಂತಿರೋದೇ ತ್ರಿದೋಷ ಸಿದ್ಧಾಂತ. ಯಾವ್ಯಾವ ತ್ರಿದೋಷಗಳು? ವಾತ, ಪಿತ್ತ, ಕಫ. ಈ ವಾತ, ಪಿತ್ತ, ಕಫಗಳು ನಮ್ಮ ದೇಹದಲ್ಲಿ ಹೇಗೆ ಇದೆಯೋ ಹಾಗೆ ವಾತಾವರಣದಲ್ಲೂ ಇರ್ತದೆ. ವಾತಾವರಣದಲ್ಲಿ ಹೇಗಿದೆಯೋ ಹಾಗೆ ನಾವು ತಿನ್ನುವ ಆಹಾರದಲ್ಲೂ ಇರ್ತದೆ. ತಿನ್ನುವ ಆಹಾರದಲ್ಲಿ ಹೇಗಿರ್ತದೋ ಹಾಗೆ ನಮ್ಮ ಚಿಂತನೆಯಲ್ಲೂ ಕೂಡ ಇರ್ತದೆ. ನಮ್ಮ ಚಿಂತನೆಯಲ್ಲಿ ಕೂಡ ಇರ್ತದೆ ಸಾರ್ ಅಂತ ನಾವು ಆಶ್ಚರ್ಯವಾಗಿ ಕೇಳ್ಬೋದು. ಖಂಡಿತ. ಸಿಟ್ಟು ಬಂದಾಗ ಪಿತ್ತ ಜಾಸ್ತಿ ಆಗ್ತದೆ, ಶಾಂತವಾಗಿದ್ದಾಗ ಕಫ ಜಾಸ್ತಿ ಆಗ್ತದೆ, ಬೆಟ್ಟ ಗುಡ್ಡಗಾಡುಗಳಲ್ಲಿ ವಿಹರಿಸುವಾಗ ವಾಯು ಜಾಸ್ತಿ ಆಗ್ತದೆ. ಚಿಂತನೆಗಳು ವಿಹರಿಸಲೇಬೇಕು ಅಂತ ಇಲ್ಲ, ಆ ಥರದ ಕಲ್ಪನೆಗಳನ್ನು ಮಾಡ್ಕೊಂಡ್ರೆ ಸಾಕು, ಆ ಥರದ ದೋಷಗಳು ಪ್ರಾಬಲ್ಯವನ್ನು ನಮ್ಮ ದೇಹದಲ್ಲಿ ಪಡಿತವೆ. ಅದೇ ರೀತಿ ಯಾವಾಗ ಮಹಿಳೆ 30 ದಾಟ್ತಾಳೆ, 30 ವಯಸ್ಸು ಮೀರ್ತದೆ, 35 ಆಗ್ತದೆ, 40 ಹತ್ತತ್ರ ಬರ್ತಾಳೆ,
ಆವಾಗ ಆಕೆಯ ದೇಹದಲ್ಲಿ ವಾಯು ಜಾಸ್ತಿ ಆಗ್ತದೆ, ವಾತ ಜಾಸ್ತಿ ಆಗ್ತದೆ. ನೀವು ಹಲವಾರು ಅಡ್ವರ್ಟೈಸ್ಗಳಲ್ಲಿ, ಜಾಹೀರಾತುಗಳಲ್ಲಿ ನೋಡಿರ್ಬೋದು. 30+ ಆಗ್ತಿದ್ದಂತೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗ್ತದೆ, ಕ್ಯಾಲ್ಶಿಯಂ ತಗೊಳ್ಳಿ, ಮೂಳೆಗಳು ಸವಿತವೆ, ಮೂಳೆ ಗಟ್ಟಿ ಮಾಡ್ಕೊಳ್ಳಿ, ಅದನ್ನು ತಿನ್ನಿರಿ, ಇದನ್ನು ತಿನ್ನಿರಿ ಅಂತ ಕ್ಯಾಲ್ಶಿಯಂನರು, ಬಿ ಕಾಂಪ್ಲೆಕ್ಸ್ನರು, ವಿಟಮಿನ್ನರು ಅಡ್ವರ್ಟೈಸ್ಗಳನ್ನು ಕೊಡ್ತಾರೆ, ನೋಡಿದ್ದೀರಾ? ಅರ್ಥಾತ್ ಈ ಕ್ಯಾಲ್ಶಿಯಂ ಯಾಕೆ ಕಮ್ಮಿ ಆಯಿತು, ವಿಟಮಿನ್ ಯಾಕೆ ಕಡಿಮೆ ಆಯಿತು, ಈ ಡೆಫಿಷಿಯನ್ಸಿ ಯಾಕಾಯಿತು, ಮೂಳೆ ಸವೆತ ಯಾಕೆ ಬಂತು? ಮೂಳೆ ಸವೆತ ಯಾಕೆ ಬಂತು ಅಂತಂದರೆ, ಯಾವಾಗ ದೇಹದಲ್ಲಿ ಸ್ನಿಗ್ಧತೆ ಕಡಿಮೆ ಆಗ್ತದೆ, ಅರ್ಥಾತ್ ಸ್ನಿಗ್ಧತೆ ಅಂದರೆ ಲೂಬ್ರಿಕೇಷನ್ ಯಾವಾಗ ಕಡಿಮೆ ಆಗ್ತದೆ? ದೇಹದಲ್ಲಿ ವಾಯು ಜಾಸ್ತಿ ಆದಾಗ. ವಾಯುವಿಗೂ ಲೂಬ್ರಿಕೇಷನ್ ಕಡಿಮೆ ಆಗೋಕ್ಕೂ ಹೆಂಗೆ ಎತ್ತಣ ಸಂಬಂಧ ಸರ್ ಅಂತ ತಾವು ಕೇಳ್ಬೋದು. ವೀಕ್ಷಕರೇ, ನೀವು ಒಂದು ಬಟ್ಟೆಯನ್ನು ತೊಳೆದು, ಹಸಿ ಬಟ್ಟೆಯನ್ನು ಮನೆಯ ಒಳಗಡೆ ಒಣಗಾಕಿ, ಮನೆಯ ಒಳಗಡೆ ಒಣಗಾಕಿದರೂ ಕೂಡ ನಾಳೆ ಬೆಳಗ್ಗೆ ನೋಡ್ರಿ ಅದು ಒಣಗಿರುತ್ತೆ. ಅಲ್ಲಿ ಬಿಸಿಲು ಬೀಳಲ್ಲ ಮನೆ ಒಳಗಡೆ, ಆದ್ರೂ ಕೂಡ ಒಣಗ್ತು. ಹೆಂಗೆ ಒಣಗ್ತು? ಮನೆಯ ಒಳಗಡೆ ಇರುವಂತಹ ವಾತಾವರಣ ಅರ್ಥಾತ್ ಗಾಳಿಯಿಂದನೇ ಆ ಬಟ್ಟೆ ಒಣಗ್ತು. ಬಿಸಿಲು ಬೇಕೇ ಬೇಕು ಅಂತೇನಿಲ್ಲ. ಅದೇ ರೀತಿ ನಮ್ಮ ದೇಹದಲ್ಲಿ ಯಾವಾಗ, ಅರ್ಥಾತ್ ಮಹಿಳೆಯ ದೇಹದಲ್ಲಿ ಯಾವಾಗ ವಾಯು ಜಾಸ್ತಿ ಆಗ್ತದೆ, ಗಾಳಿ ಜಾಸ್ತಿ ಆಗ್ತದೆ, ವಾತದೋಷ ಪ್ರಾಬಲ್ಯವನ್ನು ಪಡೀತದೆ, ಆವಾಗ ಆ ಲೂಬ್ರಿಕೆಂಟ್, ದೇಹದಲ್ಲಿರುವ ಸ್ನಿಗ್ಧತೆ, ಲೂಬ್ರಿಕೇಷನ್ನು, ನಮಿ, ಚಿಕನಾಪನ್ನು, ಆಯಿಲಿನೆಸ್ಸು, ಆ ದ್ರವತ್ವ ಡ್ರೈ ಆಗ್ತಾ ಬರ್ತದೆ. ಹೇಗೆ ಬಟ್ಟೆಯನ್ನು ಗಾಳಿ ಒಣಗಿಸ್ತೋ ಅದೇ ರೀತಿ ದೇಹದಲ್ಲಿರುವಂತಹ ತೇವಾಂಶವನ್ನು, ದೇಹದಲ್ಲಿ ಹೆಚ್ಚಾಗಿರುವಂತಹ ವಾತ ದೋಷ ಒಣಗಿಸ್ತಾ ಬರ್ತದೆ. ಯಾವಾಗ ವಾಯು ಜಾಸ್ತಿ ಆಯ್ತು ಆವಾಗ ಸ್ನಿಗ್ಧತೆ ಕಡಿಮೆ ಆಗ್ತದೆ, ರೂಕ್ಷತೆ ಆಗ್ತದೆ, ಅರ್ಥಾತ್ ಜಾಯಿಂಟ್ಗಳಲ್ಲಿ ಎಣ್ಣೆ ಅಂಶ ಕಡಿಮೆ ಆಗ್ತದೆ, ಮೂಳೆಗಳು ಉಜ್ಜುತ್ತವೆ, ಕೀಲು ನೋವು ಬರ್ತವೆ. ಆವಾಗ ಕ್ಯಾಲ್ಶಿಯಂ ಕಮ್ಮಿ ಆಗಿದೆ, ಕ್ಯಾಲ್ಶಿಯಂ ತಿನ್ನಿರಿ ಅಂತ ನಿಮಗೆ ಹೇಳ್ತಾರೆ. ಕ್ಯಾಲ್ಶಿಯಂ ನುಂಗಿದ್ರೂ ಕೂಡ ವಾಸಿ ಆಗಲ್ಲ ಕೀಲು ನೋವು, ಅದು ಬೇರೆ ವಿಷಯ. ಅದನ್ನಾದರೂ ನಾನು ಬೇರೆ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಇವತ್ತು ಹೇಳಲಿಕ್ಕೆ ಹೊರಟಿರೋದು ಆ ಒಂದು ಮಹಿಳೆಯ ಗುಪ್ತಾಂಗದಲ್ಲೂ ಕೂಡ ಲೂಬ್ರಿಕೇಷನ್ ಇರ್ತದೆ ವೀಕ್ಷಕರೇ. ಯಾವಾಗ ದೇಹದಲ್ಲಿ ವಾತ ಜಾಸ್ತಿ ಆಗ್ತದೆ ಆವಾಗ ಆ ಭಾಗದಲ್ಲಿರುವಂತಹ ಲೂಬ್ರಿಕೇಷನ್, ಜೆಲ್, ಸೀಕ್ರೀಷನ್ ಡ್ರೈ ಆಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ. ಹೀಗೆ ಕಡಿಮೆ ಆಗ್ತಾ ಬಂದಾಗ ನೀವು ಶೃಂಗಾರದ ಸಮಯದಲ್ಲಿ, ಸತಿಪತಿಯರು ಸೇರುವ ಸಮಯದಲ್ಲಿ ಯಾವಾಗ ಲೂಬ್ರಿಕೇಷನ್ ಇರಲ್ವ, ಆವಾಗ ಒತ್ತೆಯ ಪೂರ್ವಕವಾಗಿ ಆ ಕ್ರಿಯೆಯನ್ನು ನಡೆಸಲಿಕ್ಕೆ ಹೋಗ್ತಿರೋ ಆವಾಗ ಅಲ್ಲಿ ತರ್ಚುತ್ತೆ, ಗಾಯ ಆಗುತ್ತೆ, ಎರೋಜನ್ ಸ್ಟಾರ್ಟ್ ಆಗುತ್ತೆ. ಇದನ್ನು ಫ್ರಿಜಿಡಿಟಿ ಅಂತ ಹೇಳ್ತಾರೆ ವೀಕ್ಷಕರೇ. ಇದು ಒಂದು ಅವಸ್ಥೆ, ಇದು ಒಂದು ಸ್ಥಿತಿ. ಸೊ ಕಾರಣ ನಿಮಗೆ ಗೊತ್ತಾಯ್ತು, ವಾತ ವೃದ್ಧಿ ಆಗೋದ್ರಿಂದ. ವಾತ ವೃದ್ಧಿ ಯಾಕಾಯ್ತು? ವಾತ ವೃದ್ಧಿಕರ ಆಹಾರ, ವಿಹಾರ, ವಿಚಾರ ಮತ್ತು ವಯಸ್ಸು. ಸೊ ಲಕ್ಷಣ ಉರಿ, ಗಾಯ, ಬಿಳಿಮುಟ್ಟು ಇತ್ಯಾದಿ ಸಮಸ್ಯೆ. ಮನೆಮದ್ದು ವೀಕ್ಷಕರೇ, ಇದಕ್ಕೆ ಭಾಳ ಸಿಂಪಲ್ ಆದಂತಹ ಮನೆಮದ್ದು. ನೀವು ಆ ಥರದ್ದು ಈ ಥರದ್ದು ಜೆಲ್ಗಳನ್ನು ಅಲ್ಲಿ ಹಾಕಬಾರ್ದು, ಆ ಥರದ್ದು ಈ ಥರದ್ದು ಮಾತ್ರೆಗಳನ್ನು ಅಲ್ಲಿ ಇಟ್ಕೋಬಾರ್ದು ವೀಕ್ಷಕರೇ. ಅಡ್ವರ್ಟೈಸ್ಗಳಲ್ಲಿ ತೋರಿಸ್ತಾರೆ ಎಷ್ಟು ಹಾಕೊಂಡು. ಬೇಡ, ಸೂಕ್ಷ್ಮವಾದಂತಹ ಪ್ರದೇಶ ಅಲ್ಲಿ ಅವೆಲ್ಲವನ್ನು ಕೆಮಿಕಲ್ಗಳನ್ನು ಪ್ರಯೋಗ ಮಾಡಬಾರ್ದು. ಏನು ಮಾಡ್ಬೋದು ಸರ್ ವೀಕ್ಷಕರೇ? ಹಾಲು, 1 ಲೋಟ ಹಾಲಿಗೆ 1 ಬಾದಾಮಿಯನ್ನು ತೇದು ಅದರ ಗಂಧವನ್ನು ಹಾಲಿಗೆ ಮಿಕ್ಸ್ ಮಾಡಿ 1 ಸ್ಪೂನ್ ತುಪ್ಪವನ್ನು ಮಿಕ್ಸ್ ಮಾಡಿ ಬೆಳಗ್ಗೆ 1 ಲೋಟ, ಸಾಯಂಕಾಲ 1 ಲೋಟ, ಊಟ ತಿಂಡಿಗಿಂತ ಮುಂಚೆ ಸತತವಾಗಿ 2 ತಿಂಗಳು ಮಾಡ್ತಾ ಬರಬೇಕು. ಹಾಗಾದರೆ ಹಾಲು ಯಾವುದು? ಎಮ್ಮೆಯ ಹಾಲೇ ಆಗಬೇಕು. ಹಸುವಿನ ಹಾಲು ಇಲ್ಲಿ ಕೆಲಸ ಮಾಡಲ್ಲ. ತುಪ್ಪ ಯಾವುದಾಗಬೇಕು? ಎಮ್ಮೆಯ ತುಪ್ಪವೇ ಆಗಬೇಕು. ಯಾಕೆ? ಎಮ್ಮೆಯ ತುಪ್ಪದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರ್ತದೆ ವೆನ್ ಕಂಪೇರ್ ಟು ಹಸುವಿನ ಹಾಲು, ತುಪ್ಪ. ಇಲ್ಲಿ ಕೊಬ್ಬಿನ ಅಂಶವನ್ನು ಹೆಚ್ಚು ಮಾಡಬೇಕಾಗಿದೆ, ಸ್ನಿಗ್ಧತೆಯನ್ನು ಹೆಚ್ಚು ಮಾಡಬೇಕಾಗಿದೆ, ಲೂಬ್ರಿಕೇಷನನ್ನು ಹೆಚ್ಚು ಮಾಡಬೇಕಾಗಿದೆ. ಅದನ್ನು ನೀವು ತಗೊಳ್ತಾ ಬಂದಿದ್ದೆ ಆದಲ್ಲಿ ನಿಮ್ಮ ದೇಹದಲ್ಲಿ ಸ್ನಿಗ್ಧತೆ, ಲೂಬ್ರಿಕೇಷನು ಜಾಸ್ತಿ ಆಯಿತು. ಇನ್ ಟರ್ಮ್ ವಾತ ಕಡಿಮೆ ಆಗ್ತಾ ಬರ್ತದೆ, ರೂಕ್ಷತೆ ಕಡಿಮೆ ಆಗ್ತಾ ಬರ್ತದೆ. ಸ್ನಿಗ್ಧತೆ ಮತ್ತು ರೂಕ್ಷತೆ ಆಪೋಸಿಟ್ ಕ್ವಾಲಿಟೀಸ್. ಯಾವಾಗ ನೀವು ಸ್ನಿಗ್ಧತೆಯನ್ನು ತಗೊಳ್ತೀರಿ ದೇಹದಲ್ಲಿ ರೂಕ್ಷತೆ ಕಡಿಮೆ ಆಗ್ತಾ ಬರ್ತದೆ. ಆವಾಗ ಆ ಅಂಗದಲ್ಲಿ ಲೂಬ್ರಿಕೇಷನ್ ಸ್ಟಾರ್ಟ್ ಆಗ್ತದೆ, ಸೀಕ್ರಿಷನ್ ಸ್ಟಾರ್ಟ್ ಆಗ್ತದೆ. ಆವಾಗ ನೀವು ಶೃಂಗಾರದ ಸಮಯದಲ್ಲಿ ಈಗ ತಾನೇ ಹೇಳಿರುವಂತಹ ಎಲ್ಲ ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳು ಬರಲ್ಲ. ಶೃಂಗಾರವನ್ನು ನೀವು ಅನುಭವಿಸ್ಬೋದು ಖುಷಿಯಿಂದ.
100 ಕಾಲ ದಾಂಪತ್ಯ ಜೀವನವನ್ನು ನಡೆಸಬಹುದು. ಇದನ್ನು ಮಾಡಿಯೂ ಕೂಡ ನಿಮಗೆ ಅನುಕೂಲ ಆಗಲಿಲ್ಲ, ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗೂ ಇದಕ್ಕೆ ದಿ ಬೆಸ್ಟ್ ಮೆಡಿಸಿನ್ ರಸಾಯನ ದ್ರವ್ಯಾಸ ಅಂತ ಹೇಳ್ತಾರೆ. ರಸಾಯನ ಮತ್ತು ವಾಜೀಕರಣ ದ್ರವ್ಯ ಅಂತ ಚರಕ ಸಂಹಿತೆಯಲ್ಲಿ ಉಲ್ಲೇಖ. ಈ ರಸಾಯನ ವಾಜೀಕರಣ ದ್ರವ್ಯಗಳನ್ನು ಪುರುಷರಿಗಷ್ಟೇ ಕೊಡೋದಲ್ಲ, ಮಹಿಳೆಯರಿಗೂ ಕೊಟ್ಟಲ್ಲಿ ಈ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ. ಈ ಥರದ ಹಲವಾರು ರೋಗಿಗಳನ್ನೋದಕ್ಕಿಂತಲೂ ಈ ಥರದ ಸಮಸ್ಯೆ ಇರೋಂಥವರಿಗೆ ಕೊಟ್ಟಾಗಿದೆ. ಈಗ 25 ವರ್ಷದ ವೈದ್ಯಕೀಯ ಅನುಭವದಲ್ಲಿ ನಾನು ಕೊಟ್ಟ ಆಗಿದೆ, ರಿಸಲ್ಟನ್ನು ಪಡೆದು ಆಗಿದೆ. ಆದ್ದರಿಂದ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.